ಮೋಟರ್ದು ಪೆಡಲ್ ಇರುತ್ತಲ್ವ ಅದನ್ನು ನಾವು ಯಾವ ರೀತಿಯಾಗಿ ಪ್ರೆಸ್ ಮಾಡಬೇಕು ಅಂತ ತೋರಿಸ್ತೀವಿ ನೋಡಿ. ನಿಧಾನವಾಗಿ ಪ್ರೆಸ್ ಮಾಡಬೇಕು. ಹೆಬ್ಬೆರಳಿಂದ, ಕಾಲಿನ ಹೆಬ್ಬೆರಳಿಂದ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಮಾತ್ರ ನಮಗೆ ಅಲ್ಲಿ ಹೊಲಿಗೆ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಫಾಸ್ಟಾಗಿ ಮೂವ್ ಮಾಡಬಾರ್ದು. ಬನ್ನಿ, ಈಗ ನಾನು ಹೆಬ್ಬೆರಳಿಂದ ಮೋಟರ್ ಪೆಡಲ್ನ ಪ್ರೆಸ್ ಮಾಡ್ತಾ ನೀ ಲಿಫ್ಟರ್ ಪೆಡಲ್ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಕೆಳಗಡೆ ಪ್ರೆಸ್ ಮಾಡ್ತಾ ಮೂವ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಮಷಿನಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಫುಲ್ಲು ಫಾಸ್ಟಾಗಿ ಮೂವ್ ಮಾಡಬಾರ್ದು. ನಿಧಾನವಾಗಿ ಈ ಲಿಫ್ಟರ್ ಪೆಡಲ್ನ ಮೂವ್ ಮಾಡಿ. ನಾನಿಲ್ಲಿ 10 ಇಂಚ್ ಇರೋದನ್ನ ಫ್ರೇಮ್ನ ತೊಗೊಂಡಿದ್ದೀನಿ. ನಾವು ಮೇನಾಗಿ ಎಂಬ್ರಾಯ್ಡ್ರಿ ಕಲಿಬೇಕಪ್ಪ, ನಮಗೆ ಪ್ರಾಕ್ಟೀಸ್ಗೆ ಬೇಕು, ಮಾಡಲೇಬೇಕು ಅಂತಂದರೆ ಈ ರೀತಿಯಾಗಿರೋ ಎಂಬ್ರಾಯ್ಡ್ರಿ ಫ್ರೇಮ್ನ ತೊಗೊಳ್ಬೇಕು. ನಾನಿಲ್ಲಿ 10 ಇಂಚ್ ಇರೋದನ್ನ ಎಂಬ್ರಾಯ್ಡ್ರಿ ಫ್ರೇಮ್ನ ತಗೊಂಡಿದ್ದೀನಿ. ಇದರಲ್ಲಿ 10 ಇಂಚ್ ಇರುತ್ತೆ, 8 ಇಂಚ್ ಇರುತ್ತೆ, 12 ಇಂಚ್ ಇರುತ್ತೆ, 14 ಇಂಚ್ ಇರುತ್ತೆ, 16, 18. ಆರಿ ವರ್ಕು ಮಾಡಬೇಕಂದ್ರೆ ನಮಗೆ 16 ಇಂಚು 18 ಇಂಚು ಸಿಗುತ್ತೆ. ನಮಗೆ ಪ್ರಾಕ್ಟೀಸ್ಗೆ ಬೇಕು ಅಂತಾದರೆ ಈ 10 ಇಂಚಿನ ಫ್ರೇಮು ನಡೆಯುತ್ತೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಫ್ರೇಮ್ ಇರಲೇಬೇಕು. ಹಾಗೆ ಒಂದು ವೈಟು ಕಲರ್ದು ಬಟ್ಟೆ ತೊಗೋಬೇಕು. ನಾವು ಮೊದಲು ಹಾಗೇ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಬಟ್ಟೆ ಹಾಕಿ ದಾರನೇ ಹಾಕದೆ ಪ್ರಾಕ್ಟೀಸ್ನ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬಟ್ಟೆನ ಯಾವ ರೀತಿಯಾಗಿ ಹಾಕಬೇಕು, ಫ್ರೇಮ್ಗೆ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಇಲ್ಲಿ ದಾರನೇ ಹಾಕದೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕರ್ಚಿಪ್ ತೊಗೊಂಡಿದ್ದೀನಿ ಕ್ರೀಮ್ ಕಲರ್ದು. ನಿಮ್ಮ ಮನೇಲಿ ಏನಾದರೂ ಪ್ಲೇನ್ ಆಗಿರೋದು ವೈಟ್ ಕಲರ್ದು ಬಟ್ಟೆ ಇದ್ದರೆ ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಬನ್ನಿ, ಈಗ ನಾನು ಬಟ್ಟೆನ ಫಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲೀಗ ಕರ್ಚಿಪ್ನ ತೊಗೊಂಡಿದ್ದೀನಿ. ಇದು ಕ್ರೀಮ್ ಕಲರ್ ಇರೋ ಕರ್ಚಿಪ್ಪು. ಇದು ಪ್ಲೇನ್ ಆಗಿದೆ. ಇದಕ್ಕೆ ನಾನು ಫ್ರೇಮ್ನ ಯಾವ ರೀತಿಯಾಗಿ ಸೆಟ್ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಈಗ ನಾವು ಇದನ್ನು ಕೆಳಗಡೆ ಇಡಬೇಕು. ಈ ರೀತಿಯಾಗಿ ಫ್ರೇಮ್ನ ಥ್ರೆಡ್ ಫಿಕ್ಸ್ ಮಾಡೋದಿರುತ್ತೆ, ಲೂಸ್ ಮಾಡೋದು ಮತ್ತು ಟೈಟ್ ಮಾಡೋದಿರುತ್ತೆ. ಇದನ್ನು ನಾವು ಮೇಲ್ಗಡೆ ಇಟ್ಕೋಬೇಕು. ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬಟ್ಟೆ ಹಾಕಿ ಇದನ್ನು ಮೇಲ್ಗಡೆ ಫಿಕ್ಸ್ ಮಾಡ್ಕೋಬೇಕು. ನಾವು ಆರಿ ವರ್ಕು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಈ ರೀತಿ ಮೇಲ್ಗಡೆ ಇರೋದನ್ನ ಮೇಲ್ಗಡೆ ಇಡ್ತೀವಿ. ಆದರೆ ಸೂಜಿ ಸಹಾಯದಿಂದ ನಾವು ವರ್ಕ್ನ ಮಾಡ್ತೀವಿ. ಆದರೆ ನಾವು ಈ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಯಾವ ರೀತಿಯಾಗಿ ಫ್ರೇಮ್ನ ಇಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದು ನಾವು ಫ್ರೇಮ್ ಬಟ್ಟೆನ ಚೆನ್ನಾಗಿ ನೀಟಾಗಿ ಟೈಟ್ ಮಾಡ್ಕೋಬೇಕು. ನೋಡಿ, ಬಟ್ಟೆ ಲೂಸ್ ಇದ್ದರೆ ದಾರ ಮಷಿನಲ್ಲಿ ಎಳ್ಕೊಳ್ಳಲ್ಲ, ಹಾಗೆ ನೀಟಾಗಿ ವರ್ಕು ಕೂಡ ಬರಲ್ಲ. ನಾನು ತೋರಿಸ್ತಿದ್ದೀನಿ ನೋಡಿ ಬಟ್ಟೆನ ಯಾವ ರೀತಿಯಾಗಿ ಎಳ್ಕೋಬೇಕು ಅಂತ. ತೀರಾ ಟೈಟಾಗಿರಬೇಕು ಬಟ್ಟೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಳ್ಕೋಬೇಕು ಅಂತ. ನಾವು ಈ ರೀತಿ ಎಳೆದ್ರಿಂದ ಬಟ್ಟೆಯಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಪ್ಪ ಅಂದರೆ ಇದಕ್ಕೆ ನಾನು ಟೇಪ್ನ ಸುತ್ಕೊಂಡಿದ್ದೀನಿ. ಈ ರೀತಿ ಟೇಪ್ ಸುತ್ಕೊಂಡ್ರೆ ಇಲ್ಲಿ ಬಟ್ಟೆ ಸ್ಕ್ರ್ಯಾಚ್ ಆಗಲ್ಲ. ಎಳಿಬೇಕಾದ್ರೆ ನಾವು ವರ್ಕ್ ಮಾಡಬೇಕಾದ್ರೆ ಇದಕ್ಕೆ ಕೆಳಗಡೆ ಇರೋ ಫ್ರೇಮಿಗೆ ಟೇಪ್ನ ಸುತ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಸುತ್ಕೊಂಡ್ರೆ ಮಾತ್ರ ಬಟ್ಟೆ ಸ್ಕ್ರ್ಯಾಚ್ ಆಗಲ್ಲ, ನೀಟಾಗಿ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ. ಈಗ ನಾನು ಸ್ವಲ್ಪ ಟೈಟ್ನ ಮಾಡ್ಕೊತಿದ್ದೀನಿ ನೋಡಿ. ಇದು ಸ್ವಲ್ಪ ಟೈಟ್ ಆದಮೇಲೆ ಮತ್ತೆ ಬಟ್ಟೆನ ಎಳ್ಕೋಬೇಕು. ನೋಡಿ, ಈಗ ಬಟ್ಟೆ ಎಲ್ಲ ಫುಲ್ಲು ಟೈಟಾಗಿ ಎಳೆದಿದ್ದೀನಿ. ಬೆರಳಿಂದ ನಾವು ಹೊಡೆದ್ರೆ ಸ್ವಲ್ಪ ಸೌಂಡ್ ಬರಬೇಕು. ನೋಡಿ, ಈ ರೀತಿಯಾಗಿ ಸೌಂಡ್ ಬರಬೇಕು. ಈ ರೀತಿ ಸೌಂಡ್ ಬರಬೇಕಂದ್ರೆ ನಾವು ನೀಟಾಗಿ ಬಟ್ಟೆನ ಚೆನ್ನಾಗಿ ಫ್ರೇಮ್ಗೆ ಟೈಟಾಗಿ ಎಳ್ಕೋಬೇಕು. ಬನ್ನಿ, ಈಗ ನಾನು ದಾರ ಹಾಕ್ದೇನೆ ಯಾವ ರೀತಿಯಾಗಿ ಫ್ರೇಮ್ನ ಮೂವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾವು ಆರಿ ವರ್ಕ್ ಮಾಡೋದಕ್ಕೆ ಈ ರೀತಿಯಾಗಿ ಇಟ್ಕೋತೀವಿ, ಸೀದಾ ಇಟ್ಕೋತೀವಿ. ಆದರೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಈ ರೀತಿಯಾಗಿ ಇಟ್ಕೋಬಾರ್ದು. ಹೀಗೆ ಮಾಡಬೇಕು ನೋಡಿ. ಉಲ್ಟಾ ಮಾಡಿಕೊಂಡು ಈ ರೀತಿ ಸೂಜಿ ಒಳಗಡೆಯಿಂದ ಫ್ರೇಮ್ನ ಆ ಕಡೆಗೆ ಹಾಕ್ಕೋಬೇಕು. ನೋಡಿ, ಈಗ ನಾವು ಮೂವ್ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ
ಫ್ರೇಮ್ ಅಷ್ಟೇ ಹಿಡ್ಕೊಂಡು ಮೂವ್ ಮಾಡಬೇಕು. ಫಸ್ಟು ನೋಡಿ, ನಾನೀಗ ಮೋಟ್ರ್ ಆನ್ ಮಾಡಿಕೊಂಡು ಪೆಡಲಿಂದ ಮೂವ್ ಮಾಡಿ ತೋರಿಸ್ತೀನಿ. ಈಗ ನೀವೇನು ಮಾಡಬೇಕು ಅಂತಂದರೆ, ನಾನು ದಾರ ಹಾಕಿದ್ದೀನಿ, ಹಾಗೆ ದಾರ ಹಾಕಿನೇ ಫ್ರೇಮ್ನ ಮತ್ತು ವರ್ಕ್ನ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯೇ ನೀವು ಪ್ರಾಕ್ಟೀಸ್ನ ಮಾಡಬೇಕು. ಅದು ಹೇಗೆ ಅಂದರೆ, ಈಗ ನೋಡಿ, ನಾನು 0 ನಂಬರಿಂದ ಮೂವ್ ಮಾಡ್ತಾಯಿದ್ದೀನಿ. ನಾನು 0 ನಂಬರಿಂದ 1ಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ಟ್ರೇಟಾಗಿ ರಿಟರ್ನ್ ಮಾಡಿ ಮತ್ತೆ ಹೀಗೆ ಹೋದರೆ ಸ್ಟ್ರೇಟ್ ಲೈನು ನಾವು ಯಾವ ರೀತಿಯಾಗಿ ಹಾಕ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಬರುತ್ತೆ. ನೀವು ದಾರ ಇದೆ ಅಂತ ಅಂದ್ಕೊಂಡೆ ನೀವು ಈ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ, ತಾನಾಗಿ ಬರುತ್ತೆ. ಇದು 0 ನಂಬರಿಂದ ತೋರಿಸ್ತಾ ಇರೋದು. ನಾನು ಈಗ 1 ನಂಬರಿಂದ ತೋರಿಸ್ತೀನಿ. ನಾನು 1 ನಂಬರಿಗೆ ಸೆಟ್ ಮಾಡಿದ್ದೀನಿ. ಆ ಕಡೆ ಈ ಕಡೆ ಮೂವ್ ಆಗುತ್ತೆ ನೋಡಿ ಸೂಜಿ. ಈ ರೀತಿ ಮೂವ್ ಮಾಡ್ತಾ ಹೋಗಬೇಕು. ನಿಮಗೆ ಸ್ಟ್ರೈಟ್ ಲೈನು ತಾನಾಗೆ ಬರುತ್ತೆ. ಫಸ್ಟ್ ನೀವು ದಾರನೇ ಹಾಕಿದ್ರೆ ಈ ರೀತಿಯಾಗಿ ಫ್ರೇಮ್ನ ಮೂವ್ ಮಾಡ್ಕೊತಾ ಹೋಗಬೇಕು. ಇದೇ ರೀತಿಯಾಗಿ ಒಂದು 2 ದಿನ ಪ್ರಾಕ್ಟೀಸ್ ಮಾಡಿದರೆ ಅಂದರೆ ನಿಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಯಾವುದೇ ತೊಂದರೆ ಆಗಲ್ಲ. ತುಂಬಾ ಈಸಿಯಾಗಿ ಕಲಿಬೋದು ಈ ಎಂಬ್ರಾಯ್ಡ್ರಿ ವರ್ಕ್ನ. ಮನೇಲಿ ಜಿಗ್ಜಾಗ್ ಮಷಿನ್ ಇದ್ದರೆ ಸಾಕು, ಅದರಲ್ಲಿ ನಾವು ಏನೇನು ಸೆಟ್ಟಿಂಗ್ನ ಮಾಡ್ಕೋಬೇಕು ಏನೇನಿಲ್ಲ ಅಂತಂದು ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರೇಮ್ನ ಯಾವ ರೀತಿಯಾಗಿ ಫಿಟ್ ಮಾಡ್ಕೋಬೇಕು ಮತ್ತು ದಾರ ಹಾಕ್ದೇ ಯಾವ ರೀತಿಯಾಗಿ ಫ್ರೇಮ್ನ ಮೂವ್ ಮಾಡ್ಕೊಳ್ಳೋದು, ಹಾಗೆ ಎಂಬ್ರಾಯ್ಡ್ರಿನ ಯಾವ ರೀತಿಯಾಗಿ ಸ್ಟ್ರೇಟಾಗಿ ಹಾಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು 2 ನಂಬರ್ಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ನಾನು 3 ನಂಬರಿಂದ ತೋರಿಸ್ತೀನಿ. ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ಇಲ್ಲಿ ಸೂಜಿ ಮನೆಯದು ಹೆಜ್ಜೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನಾನು 3 ನಂಬರಲ್ಲಿ ಇಟ್ಕೊಂಡಿದ್ದೀನಿ. ನಮಗೆ ಈ ರೀತಿಯಾಗಿ ಬರೀ ಬಟ್ಟೆ ಮೇಲೆ ಹಾಕೋಕ್ಕೆ ಬರ್ತಾಯಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕು, ಕೆಳಗಡೆ ಒಂದು ಕ್ಯಾನ್ವಾಸ್ ಆದರೂ ಇಟ್ಕೊಳ್ಳಿ, ಇಲ್ಲಾಂದರೆ ನ್ಯೂಸ್ ಪೇಪರ್ ಇರುತ್ತಲ್ಲ ಅದು, ಇಲ್ಲಾಂದರೆ ಮತ್ತು ಬುಕ್ಸಿನ ಪೇಪರ್ ಇರ್ತಾವಲ್ಲ ಅದನ್ನಾದರೂ ಇಟ್ಕೊಂಡು ಈ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡಿರಿ. ಯಾಕೆ ಅಂದರೆ ಫಸ್ಟ್ ಟೈಮು ಕಲಿಯೋವರಿಗೆ ಏನಾಗುತ್ತೆ ಅಂದರೆ ಈ ಸೂಜಿ ಇರುತ್ತಲ್ಲ, ನಾವು ಈ ಬಟ್ಟೆಯಲ್ಲಿ ಹಾಕಬೇಕಾದ್ರೆ ಈ ಬಟ್ಟೆ ಒಳಗಡೆ ಎಳ್ಕೊಂಬಿಡುತ್ತೆ. ಹಾಗಾಗಿ ಆ ಥರ ಆಗಬಾರ್ದು ಅಂತಂದರೆ ಫಸ್ಟ್ ಕಲಿಯೋವರಿಗೆ ಏನಂದರೆ ಕೆಳಗಡೆ ನ್ಯೂಸ್ ಪೇಪರ್ ಆದರೂ ಇಟ್ಕೊಳ್ಳಿ, ಇಲ್ಲಿ ಕೆಳಗಡೆ ನ್ಯೂಸ್ ಪೇಪರ್ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಆದರೆ ಇಟ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಈಗ ನಾನು 3 ನಂಬರ್ ಸೆಟ್ಟಿಂಗ್ನಲ್ಲಿ ಇಟ್ಕೊಂಡಿದ್ದೀನಿ. 3 ನಂಬರಿಂದು ಸೂಜಿ ಮನೆ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ನೀವೇನು ಮಾಡಬೇಕಂದ್ರೆ ಫಸ್ಟೇ ದಾರನ ಹಾಕ್ಕೊಂಡು ಪ್ರಾಕ್ಟೀಸ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮಗೆ ಕೆಳಗಡೆ ಬಾಬಿನ್ ಕೇಸಲ್ಲಿ ದಾರ ಸಿಗಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿಯೇ ನಾವು ಫಸ್ಟ್ ಇದೇ ರೀತಿಯಾಗಿ ಪ್ಲೇನ್ ಬಟ್ಟೆಯಲ್ಲಿ ನೀವು ನಿಧಾನವಾಗಿ ಈ ರೀತಿ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ, ತುಂಬ ಆರಾಮವಾಗಿ ಬರುತ್ತೆ. ನೀವು 2 ದಿನ ಈ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡಿದ್ರಿ ಅಂದರೆ ನಿಮಗೆ ಎಂಬ್ರಾಯ್ಡ್ರಿ ಆರಾಮವಾಗಿ ಬರುತ್ತೆ. ಬನ್ನಿ ಈಗ 3 ನಂಬರಿಂದ ಹೆಂಗೆ ಬರುತ್ತೆ ತೋರಿಸ್ತೀನಿ. ಸ್ವಲ್ಪ ಚೇಂಜಸ್ ಆಯಿತು, ಸ್ವಲ್ಪ ದೊಡ್ಡ ಹೊಲಿಗೆ ಬರ್ತವೆ. ಸ್ವಲ್ಪ ಪ್ರಾಕ್ಟೀಸ್ ಆದರೆ ಸಾಕು, ಅದೇ ಬರುತ್ತೆ ನಿಮಗೆ ಮಾಡೋದಕ್ಕೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಅಂತ ಆಲ್ ಅಂತ ಹೊಡ್ಕೊಳ್ಳಿ, ಮತ್ತು ಮುಂದೆ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ 3 ನಂಬರ್ ಸೆಟ್ಟಿಂಗ್ ಹೊಲಿಗೆನೂ ಹಾಕಿದ್ದೀನಿ ನಾನು.
ಈಗ 4ನೇದು ತೋರಿಸ್ತೀನಿ ನೋಡಿ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಹೊಲಿಗೆ ಸ್ವಲ್ಪ ದೂರ ಬೀಳುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ದಾರ ಯಾವ ರೀತಿಯಾಗಿ ಹಾಕಬೇಕು, ಯಾವ ರೀತಿಯಾಗಿ 1 2 3 4 5 ಯಾವ ರೀತಿಯಾಗಿ ಬರುತ್ತೆ ದಾರ ಡಿಫ್ರೆನ್ಸ್ ಏನಂತ ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಆವಾಗ ನೋಡ್ಕೊಳ್ಳಿ. ಈಗ ಲಾಸ್ಟು 5 ನಂಬರಿಂದು ನೋಡಿ, ಲಾಸ್ಟು 5 ನಂಬರ್ ಇರೋದು ಅದನ್ನು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಬರ್ತಾಯಿದೆ ನೋಡಿ. ಲಾಸ್ಟ್ ಹೊಲಿಗೆ ಇದೇನೆ 5 ನಂಬರಿಂದು. ಆದಷ್ಟು ನೀವು ಡಿಸೈನ್ ಇರೋ ಬಟ್ಟೆನ ತಗೊಂಡು ನೀವು ಹೊಲಿಗೆನ ಕಲ್ಕೋಬೇಡಿ. ಎಂಬ್ರಾಯ್ಡ್ರಿ ಹಾಕೋದು, ಎಂಬ್ರಾಯ್ಡ್ರಿ ಮಾಡೋದು ಈ ರೀತಿಯಾಗಿ ಪ್ಲೇನ್ ಆಗಿರೋ ವೈಟ್ ಬಟ್ಟೆ, ಕಾಟನ್ ಬಟ್ಟೆ ಇರಬೇಕು. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಕಾಟನ್ ಬಟ್ಟೆನೇ ಯೂಸ್ ಮಾಡಿ ಜಾಸ್ತಿ. ಪಾಲಿಸ್ಟರ್ ಬಟ್ಟೆ ಅದು ಯಾವುದು ಡೈರೆಕ್ಟು ಸ್ಯಾರಿ ಬ್ಲೌಸ್ ಈ ಥರ ಯಾವುದು ಬಟ್ಟೆಗೆ ನೀವು ಯೂಸ್ ಮಾಡಬೇಡಿ. ಯಾಕೆ ಅಂದರೆ ನಿಮಗೆ ಇದರಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಹೊಲಿಗೆ ಕಾಣಿಸುತ್ತೆ. ಪ್ರಾಕ್ಟೀಸ್ ಮಾಡೋದಕ್ಕೂ ತುಂಬಾ ಒಳ್ಳೆ ಕ್ಲಾತ್ ಇರುತ್ತೆ ಕಾಟನ್ನು. ಮೊದಲು ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆನಂತರ ನೀವು ಬ್ಲೌಸಲ್ಲಿ ಸ್ಯಾರಿ ಸೆರಗಿಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಲಾಸ್ಟ್ 5 ನಂಬರ್ ಕೂಡ ಹೊಲಿಗೆ ಹಾಕಿದ್ದೀನಿ. ನಾನು ಫ್ರೇಮ್ನ ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿ ಹೊಲಿಗೆ ಬಂದಿದೆ ಅಂತ. ಕಾಣಿಸ್ತಾ ಇದೆನಾ ನಿಮಗೆ? ಇದು 5 ನಂಬರ್ ಇರೋ ಹೊಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇದು ದೊಡ್ಡ ಹೊಲಿಗೆ, ಆನಂತರ ಇದು 4ನೇದು, ಆನಂತರ ಇದು 3ನೇದು, ಮತ್ತು ಇದು 2, ಇದು 1, ಲಾಸ್ಟಲ್ಲಿ 0 ಅಂದರೆ ಏನಪ್ಪ ಅಂದರೆ ನಾರ್ಮಲ್ ಮಿಷಿನಿಗೆ ನಾವು ಬ್ಲೌಸ್ ಹೊಲಿಯೋ ಮಿಷಿನಿಗೆ ಯಾವ ರೀತಿಯಾಗಿ ಸ್ಟಿಚಸ್ ಬೀಳ್ತವೆ 0 ನಂಬರ್ಗೆ ಅದೇ ರೀತಿಯಾಗಿ ಸ್ಟಿಚಸ್ ಬೀಳ್ತವೆ. ನಮಗೆ ನಾರ್ಮಲ್ ಮಿಷಿನ್ ಇಲ್ಲ ಮನೆಯಲ್ಲಿ, ಬರೀ ಜಿಗ್ಜಾಗ್ ಮಿಷಿನ್ ಇದೆ ಅನ್ನೋದಾದರೆ 0 ನಂಬರ್ನಲ್ಲಿ ನಿಮಗೆ ಬ್ಲೌಸ್ ಕೂಡ ಹೊಲಿಬೋದು. 0 ನಂಬರ್ ಇಟ್ಕೊಂಡು ಸಾಧನೆ ಬರುತ್ತೆ ಹೊಲಿಗೆ. ನಾನು ಮಾಡಿರೋ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.